ನಮಸ್ಕಾರ ಎಲ್ಲರಿಗೂ ಮಾಮೀಸ್ ಅಡ್ಡಾಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಜಯಂತಿ ಪ್ರಯುಕ್ತ ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಡಿಸೆಂಬರ್ 2, 2025 ಹನುಮಾನ್ ಜಯಂತಿ. ಇದ್ರ ಪ್ರಯುಕ್ತವಾಗಿ ನಾವು ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಉತ್ರಳಿಗೆ ಹೋಗಿದ್ವಿ. ದೇವಸ್ಥಾನ ಬಹಳ ರಶ್ ಇತ್ತು. ಇನ್ನು ನೀವು ದೇವಸ್ಥಾನದ ಹತ್ರ ಹೋಗ್ತಿದ್ದಂತೆಯೇ ಆಗಲೇ ತೇರನ್ನು ಎಳೆಯೋದಕ್ಕೆ ಎಲ್ಲ ಸಿದ್ಧತೆನ ಮಾಡ್ತಾ ಇದ್ರು. ದೇವ್ರನ್ನ ತೇರಿನಲ್ಲಿ ಕೂರಿಸೋದಕ್ಕೆ ಮುಂಚೆ ಅದಕ್ಕೆ ವಿಧ ವಿಧವಾದ ಹೂವಿನ ಅಲಂಕಾರ ಮಾಡಿ ಸಿದ್ಧತೆ ಮಾಡಿರ್ತಾರೆ. ಇನ್ನು ಈ ದೇವಸ್ಥಾನದ ತೇರು ನೋಡಿ ಎಷ್ಟು ಚಂದದಿಂದ ಅಲಂಕಾರ ಮಾಡಿದ್ದಾರೆ ಅಂತ. ಇನ್ನು ಆಗ್ತಾನೆ ತೇರನ್ನ ಹೊರಗಡೆ ತೆಗಿತಿದ್ರು. ಅಲಂಕಾರ ಪೂಜೆ ಎಲ್ಲ ಮುಗಿದ ನಂತರ ಉತ್ಸವ ಮೂರ್ತಿನ ಈ ತೇರಿನಲ್ಲಿ ಇಟ್ಟು ಒಂದು ಪ್ರದಕ್ಷಿಣೆ ಮಾಡ್ತಾರೆ. ಇನ್ನು ಹನುಮಾನ್ ಜಯಂತಿ ಪ್ರಯುಕ್ತ ಇಲ್ಲಿ ಬ್ರಹ್ಮೋತ್ಸವನ ನಡೆಸ್ತಾ ಇದ್ರು. ಈ ದೇವಸ್ಥಾನ ಮೇನ್ ರೋಡ್ನಲ್ಲಿ ಇರೋದ್ರಿಂದ ಬಹಳ ಟ್ರಾಫಿಕ್ ಅಂತೂ ಇತ್ತು, ಟ್ರಾಫಿಕ್ ಜಾಮ್ ಸಹ ಆಗ್ತಾ ಇತ್ತು. ಇನ್ನು ನಾವು ರಥನ ನೋಡಿ ಒಳಗಡೆ ದೇವ್ರ ದರ್ಶನ ಮಾಡೋಣ ಅಂತ ಒಳಗಡೆ ಹೋದ್ವಿ. ಇನ್ನು ಜನಸಾಗರ ಇದ್ದಾರೆ ಅಂದಮೇಲೆ ನುಗ್ಲೇನೂ ತಪ್ಪಿದ್ದಲ್ಲ. ಇನ್ನು ಕಷ್ಟಪಟ್ಟು ಹೇಗೋ ಜಾಗ ಮಾಡಿ ಒಳಗಡೆ ಹೋಗಿದ ತಕ್ಷಣ ದೇವರಿಗೆ ಪೂಜೆ ಮಾಡಿಸ್ತಿದ್ದವರು ಬಹಳ ಜನ ಇದ್ದರು. ಸೊ ಅಲ್ಲೇ ಬಲಗಡೆ ಉತ್ಸವ ಮೂರ್ತಿನ ತಯಾರಿ ಮಾಡ್ತಾ ಇದ್ರು. ನಾವು ಕೂಡ ಉತ್ಸವ ಮೂರ್ತಿ ದರ್ಶನ ಮಾಡೋಣ ಅಂತ ಹತ್ರ ಹೋದ್ವಿ. ನೋಡಿ ಎಷ್ಟು ಚೆನ್ನಾಗಿ ದೇವರಿಗೆ ಎಲ್ಲ ಒಡವೆಗಳನ್ನು ಹಾಕಿ ಚಂದದಿಂದ ವಿಧ ವಿಧವಾದ ಹೂವಿನಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಅಲಂಕಾರನ ಪೂರ್ತಿ ಮಾಡಿದ ನಂತರ ಉತ್ಸವ ಮೂರ್ತಿಗೆ ಪೂಜೆ ಮಾಡಿ ದೇವ್ರನ್ನ ಆವಾಹನೆ ಮಾಡಿ ನಂತರ ಈ ಉತ್ಸವ ಮೂರ್ತಿನ ತೇರಿನಲ್ಲಿ ಇಟ್ಟು ಊರಿನ ಸುತ್ತ ಒಂದು ಪ್ರದಕ್ಷಿಣೆನ ಕರ್ಕೊಂಡು ಬರ್ತಾರೆ. ಉತ್ಸವ ಮೂರ್ತಿ ದರ್ಶನ ಪಡೆದು ಅಲ್ಲೇ ಇದ್ದಂತಹ ಮುತ್ತುರಾಯ ಸ್ವಾಮಿ ದೇವರ ದರ್ಶನ ಕೂಡ ಮಾಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮುತ್ತುರಾಯ ಸ್ವಾಮಿಗೆ ಕೂಡ. ನಂತರ ಅಲ್ಲಿಂದ ಮುಂದೆ ಹೋದರೆ ಅರ್ಚನೆ ಮಾಡಿಸೋರು, ಮಂಗಳಾರತಿ ತಗೊಳ್ಳೋರು ಬಹಳ ಜನ ಇದ್ದಿದ್ದರಿಂದ ನಮಗೆ ದರ್ಶನ ಸಿಗೋದು ಬಹಳ ಲೇಟ್ ಆಯಿತು. ಬ್ರಹ್ಮರಥೋತ್ಸವ ಆಗಿದ್ದ ಕಾರಣ ಪೂಜೆ ಎಲ್ಲನೂ 12 ಗಂಟೆ ಒಳಗಡೆ ಮುಗಿಸ್ಬೇಕು ಅಂತ ಪುರೋಹಿತರು ಹೇಳ್ತಾ ಇದ್ರು. ಪೂಜೆ ಅರ್ಚನೆ ಮಾಡಿಸೋರೆಲ್ಲ 12 ಗಂಟೆ ಒಳಗಡೆ ಮುಗಿಸ್ಕೊಳ್ಳಿ, ನಂತರ ದೇವ್ರನ್ನ ಅಂದರೆ ಉತ್ಸವ ಮೂರ್ತಿನ ತೇರಿನಲ್ಲಿ ಇಟ್ಟು ಅದನ್ನು ಊರಿನ ಸುತ್ತ ಪ್ರದಕ್ಷಿಣೆ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಇನ್ನು ನಮ್ಮ ಆಂಜನೇಯ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ ಅಂತ. ದೇವ್ರನ್ನ ನೋಡೋದಕ್ಕೆ ಜನಸಾಗರನೇ ಮುಗಿಬಿದ್ದಿತ್ತು. ಇಂದು ದೇವರಿಗೆ ವಿಧ ವಿಧವಾದ ಬೇಡಿಕೆಗಳನ್ನ ಇಡ್ತಾ ತುಳಸಿ ಹಾರ, ವಿಳ್ಳೆದೆಲೆ ಹಾರ, ಹಾಗೆ ಕೆಲವರು ನೋಡಿ ಹೀಗೆ ಹರಕೆ ಕಟ್ಟಿ ಅದನ್ನು ದೇವರ ಹೆಸರನ್ನ 108 ಸಾರಿ ಬರೆದು ಹಾರ ಮಾಡಿ ತಂದು ದೇವರಿಗೆ ಒಪ್ಪಿಸ್ತಾ ಇದ್ರು. ಇನ್ನು ದೇವರನ್ನ ನೀವು ನೋಡ್ತಿದ್ರೆ ಅಲಂಕಾರನ ಸ್ಟಾರ್ ರೂಪದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಳಸಿ ಹೂವು, ರೋಸ್ ಹೂವು ಎಲ್ಲ ಹೂಗಳನ್ನ ದಿಂಡಾಗಿ ಕಟ್ಟಿ ದೇವರಿಗೆ ಅಲಂಕಾರ ಮಾಡಿದ್ದಾರೆ. ಇನ್ನು ನಾವು ಕೂಡ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಮಂಗಳಾರತಿ ತಗೊಂಡು ಅಲ್ಲಿಂದ ಮುಂದಕ್ಕೆ ಹೊರಟ್ವಿ. ಇನ್ನು ಈ ದೇವಸ್ಥಾನದಲ್ಲಿ ಮೊದಲನೇ ಪೂಜೆಗೆ ಅಧಿಪತಿಯಾಗಿರೋ ನಮ್ಮ ವಿಘ್ನೇಶ್ವರನನ್ನು ದರ್ಶನ ಪಡೆದ್ವಿ. ವಿಘ್ನ ವಿನಾಶಗಳನ್ನೆಲ್ಲ ಕಳೆಯೋ ಗಣಪ ಎಲ್ಲ ದೇವಸ್ಥಾನದಲ್ಲೂ ನಾವು ಕಾಣಬಹುದು. ದೇವಸ್ಥಾನದ ದರ್ಶನ ಮುಗಿಸಿ ಹೊರಗಡೆ ಬಂದಿದ್ದು ನಮಗೆ ಕಾಣಿಸಿದ್ದು ನೋಡಿ ಇಲ್ಲಿ ನಾದಸ್ವರದ ಶಬ್ದ. ಈ ನಾದಸ್ವರದ ಶಬ್ದ ಮುಗಿಲು ಮುಟ್ಟಿತ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ಹೊತ್ತು ನಾವು ನಾದಸ್ವರಗಳನ್ನ ಕೇಳ್ತಾ ಮುಂದಕ್ಕೆ ಸಾಕ್ತಾ ಬಂದ್ವಿ. ಅಲ್ಲಿ ಪೂಜೆ, ಹೋಮ, ಹವನ ಎಂದಿನಂತೆ ಸಾಕ್ತಾ ಇತ್ತು. ಇನ್ನು ಹೋಮದ ಹೊಗೆ ಕಣ್ತುಂಬಿಕೊಂಡು ನಮಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಹೋಮದ ಮುಂದೆ ಆಂಜನೇಯ ಸ್ವಾಮಿ ಹಾಗೆ ಇತರ ದೇವರುಗಳ ಫೋಟೋಗಳನ್ನ ಇಟ್ಟು ಕಳಶನ ಕೂಡ ಇಟ್ಟಿದ್ರು. ನಮಗೆ ಹತ್ತಿರ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ, ಬಟ್ ಸ್ಟಿಲ್ ದೂರದಿಂದನೇ ನೋಡಿ ನಾವು ನಮಸ್ಕಾರ ಮಾಡ್ಕೊಂಡ್ವಿ. ಇನ್ನು ಅಲ್ಲಿಂದ ಮುಂದೆ ಹೊರಟ್ರೆ ಅಲ್ಲಿ ನಾಗಪ್ಪನ ವಿಗ್ರಹಗಳನ್ನ
ಕಾಣ್ಬೋದು. ಚಿಕ್ಕ ಸ್ಥಳದಲ್ಲಿಯೇ ಚೊಕ್ಕವಾಗಿ ಅಲ್ಲಿ ಅಶ್ವತ್ಥ ಕಟ್ಟೆನ ಮಾಡಲಾಗಿತ್ತು. ಇನ್ನು ನಾಗಪ್ಪನಿಗೆ ಬೆಲ್ಲದ ಆರತಿ ಮಾಡೋ ಹೆಂಗಸರು ಬಹಳ ಜನ ಇದ್ರು. ಇಡೀ ದೇವಸ್ಥಾನದ ಒಂದು ನೋಟ ಬಹಳ ಸುಂದರವಾಗಿ ಕಾಣಿಸ್ತಾ ಇತ್ತು. ಒಂಥರ ಪಾಸಿಟಿವ್ ಎನರ್ಜಿ ಕೊಡ್ತಿತ್ತು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಅಶ್ವತ್ಥ ಕಟ್ಟೆಯ ಪಕ್ಕದಲ್ಲೇ ನವಗ್ರಹನ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನು ಪ್ರತಿಯೊಬ್ಬರು ದೇವರ ದರ್ಶನ ಮುಗಿಸಿ ನವಗ್ರಹಕ್ಕೆ 9 ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ಕೊಳ್ತಾ ಇರೋ ದೃಶ್ಯನ ನಾವು ನೋಡಬಹುದು. ದೇವಸ್ಥಾನದಲ್ಲಿ ಡೋನರ್ಸ್ ಕೂಡ ಇಲ್ಲಿ ವಿಶೇಷವಾದ ಪೂಜೆನ ಮಾಡಿಸ್ತಾ ಇದ್ರು. ದೇವಸ್ಥಾನದ ಟ್ರಸ್ಟೀಸ್, ಡೋನರ್ಸ್ ಎಲ್ಲ ಸೇರಿ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿಸಿದ್ರು. ನಿಮಗೆಲ್ಲ ತಿಳಿದಿರೋ ಹಾಗೆ ಆಂಜನೇಯನಿಗೆ ಪಠಿಸಲೇಬೇಕಾದ ಒಂದು ಮಂತ್ರ ಯಾವುದಂದ್ರೆ ಶ್ರೀರಾಮ 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 ಎಂದು. ಯಾರು ಶ್ರೀರಾಮ ಎಂದು ಕೂಗುತ್ತಾರೋ ರಾಮನಿಗೆ ಹತ್ರ ಆಗುತ್ತಾರೆ ಅನ್ನೋದು ಎಷ್ಟು ಸತ್ಯನೋ ಆಂಜನೇಯನಿಗೆ ಪ್ರಿಯವಾದರಾಗ್ತಾರೆ ಅನ್ನೋದು ಕೂಡ ಅಷ್ಟೇ ಸತ್ಯವಾಗಿದೆ. ಇನ್ನು ನಮಗೆ ಪ್ರಸಾದದ ರೀತಿಯಲ್ಲಿ ತುಳಸಿ ಕೂಡ ಸಿಕ್ತು. ನಂತರ ತೇರಿನ ಹತ್ರ ಹೋಗಿ ಸ್ವಲ್ಪ ಫೋಟೋಸ್ನ ಕೂಡ ತಗೊಂಡ್ವಿ. ಇನ್ನು ಈ ರಥ ಅಥವಾ ತೇರನ್ನ ನೋಡೋದಾದರೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಇನ್ನು ಹತ್ತಿರದಿಂದ ನೋಡೋದಾದರೆ ಈ ತೇರಿಗೆ ರಾಮ, ಸೀತೆ, ಲಕ್ಷ್ಮಣ ಹಾಗೂ ಆಂಜನೇಯನ ಫೋಟೋ ಕೂಡ ಮೇಲ್ಗಡೆ ಕಾಣ್ಬೋದು. ಇನ್ನು ಸುತ್ತಲೂ ಹೂವಿನ ಅಲಂಕಾರ ಕೂಡ ಮಾಡಿದ್ದಾರೆ. ತಾವರೆ ಹೂವಿನ ಡಿಸೈನ್ನೊಂದಿಗೆ ಇಲ್ಲಿ ನೋಡಿ ಶಂಕು, ಚಕ್ರ, ಇನ್ನು ಆಂಜನೇಯನ ವಿಧ ವಿಧವಾದ ರೂಪನ ಕೂಡ ಇಲ್ಲಿ ನಾವು ಕಾಣಬಹುದು. ಆಂಜನೇಯ ರಾಮ ಸೀತೆನ ಎತ್ಕೊಂಡಿರೋ ಥರ, ಧ್ಯಾನ ಮಾಡ್ತಾ ಇರೋ ಥರ ಎಲ್ಲ ಥರದ ಫೋಟೋಗಳನ್ನ ಎಷ್ಟು ಚೆನ್ನಾಗಿ ಇಲ್ಲಿ ಕಾಣ್ಬೋದು ನೋಡಿ. ಆಂಜನೇಯ ವಾಯುಪುತ್ರನ ಪ್ರತಿಯೊಂದು ಸಾಹಸಗಳನ್ನ ಕೂಡ ಇಲ್ಲಿ ಎಷ್ಟು ಚೆನ್ನಾಗಿ ನಾವು ಕಾಣ್ಬೋದು ನೋಡಿ. ಇನ್ನು ಈ ರಥದ ಮುಂದೆ 2 ಕುದುರೆಗಳನ್ನ ಕೂಡ ಇಟ್ಟಿದ್ರು. ಪೂರ್ತಿಯಾಗಿ ನೋಡೋದಾದರೆ ರಥ ಬಹಳ ಚೆನ್ನಾಗಿ ಅಲಂಕಾರ ಆಗಿತ್ತು. ಇನ್ನು ಈ ದೇವಸ್ಥಾನ ಇರೋದು ಉತ್ತರಹಳ್ಳಿ ಮೇನ್ ರೋಡ್ನಲ್ಲಿ. ನೀವು ಕೂಡ ಒಮ್ಮೆ ಈ ದೇವಸ್ಥಾನನ ತಪ್ಪದೆ ಭೇಟಿ ಮಾಡಿ ಬನ್ನಿ. ಅಲ್ಲಿಂದ ಮುಂದೆ ಹೊರಟು ಮತ್ತೊಂದು ದೇವಸ್ಥಾನಕ್ಕೆ ನಾವು ಹೊರಟ್ವಿ. ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಸೀರೆ ಉಟ್ಕೊಂಡು ನಮ್ಮ ಹೆಣ್ಮಕ್ಳು ಬರ್ತಾ ಇದ್ದಾರೆ ನೋಡಿ. ನಾವು ಹೊರಟಿರೋ ಈ ದೇವಸ್ಥಾನ ಚಿಕ್ಕಲ್ಸಂದ್ರದಲ್ಲಿರೋ ಆಂಜನೇಯ ಸ್ವಾಮಿ. ಇನ್ನು ದೇವಸ್ಥಾನಕ್ಕೆ ಒಳಗೆ ಕಾಲಿಡ್ತಿದ್ದಂಗೆ ಮೊದಲು ಕಾಣಿಸೋದು ಗದಾಕಾರವಾಗಿ ಬೆಳೆದಿರುವಂಥ ಅರಳಿ ಮರ. ಅರಳಿ ಮರನ ನೋಡ್ತಾ ಮುಂದೆ ಹೊರಟ್ರೆ ಈ ದೇವಸ್ಥಾನದಲ್ಲಿ ಶ್ರೀ ಮಹಾಗಣಪತಿ, ಶ್ರೀ ಸತ್ಯನಾರಾಯಣ ಸ್ವಾಮಿ, ಶ್ರೀ ವೀರಾಂಜನೇಯ ದೇವಸ್ಥಾನ ಚಿಕ್ಕಲ್ಸಂದ್ರ. ಇಲ್ಲಿ ಹನುಮ ಜಯಂತಿ ಹಾಗೂ 14ನೇ ವಾರ್ಷಿಕೋತ್ಸವ ಮಾಡಲಾಗಿತ್ತು. ಅದಕ್ಕಿಂತ ವಿಶೇಷವಾದ ಪೂಜೆನೂ ಕೂಡ ನಡೀತಿತ್ತು. ದೇವ್ರನ್ನ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಇಲ್ಲಿ ಕೂಡ ಭಕ್ತಾದಿಗಳೆಲ್ಲ ಪೂಜೆ ಅರ್ಚನೆ ಕೂಡ ಮಾಡಿಸ್ತಾ ಇದ್ರು. ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂದ್ರೆ ನೋಡಿ, ಪ್ರತಿಯೊಂದು ದೇವರ ಕೆಳಗಡೆ ಶ್ಲೋಕನ ಕೂಡ ಬರೆದಿದ್ದಾರೆ. ಬಹಳ ಜನ ದೇವಸ್ಥಾನಕ್ಕೆ ಬಂದರೆ ಏನು ಶ್ಲೋಕ ಓದಬೇಕಪ್ಪ ಅಂತ ಗೊತ್ತಿಲ್ಲದೆ ಇರೋರು ಈ ರೀತಿ ಬರೆದಿರೋದನ್ನ ಓದಿ ಆ ಶ್ಲೋಕಗಳನ್ನ ಪಠನೆ ಮಾಡೋರು ಕೂಡ ಬಹಳ ಜನ ಇರ್ತಾರೆ. ನಾವು ಈ ವಿಘ್ನ ವಿನಾಶಕನ್ನ ಇಲ್ಲಿ ಕೂಡ ದರ್ಶನ ಮಾಡಿಕೊಂಡು ಮುಂದೆ ಸತ್ಯನಾರಾಯಣ ಸ್ವಾಮಿ ಸನ್ನಿಧಿ ಹತ್ರ ಹೋಗಿ ಸತ್ಯನಾರಾಯಣ ಸ್ವಾಮಿ ದರ್ಶನ ಕೂಡ ಪಡೆದ್ವಿ. ಎಲ್ಲ ದೇವರಿಗೂ ಬಹಳ ಚೆನ್ನಾಗಿ ಅಲಂಕಾರ ಮಾಡಿದ್ರು. ದೇವಸ್ಥಾನ ಅಂದ್ರೇ ಹಾಗಲ್ವಾ, ವಿಶೇಷ ದಿನಗಳಲ್ಲಿ ಬಹಳ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಇನ್ನು ಅಲ್ಲಿಂದ ಮುಂದೆ ಇಲ್ಲಿ ತೀರ್ಥ ಪ್ರಸಾದ ಕೊಡ್ತಿದ್ರು. ಈ ದೇವಸ್ಥಾನದ ವಿಶೇಷ ಏನು ಅಂದರೆ ತೀರ್ಥ ಪ್ರಸಾದದ ಜೊತೆಗೆ ಅಭಿಷೇಕದ ನೀರನ್ನ ಕೂಡ ಕೊಡ್ತಾ ಇದ್ರು. ಆಂಜನೇಯ ಅಂದ್ರೇ ಬಲ,
ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸು, ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಅಂತ ದೇವರನ್ನು ಕೇಳ್ಕೊಳ್ಳೋ ಭಕ್ತಾದಿಗಳೇ ಹೆಚ್ಚು. ಇಲ್ಲಿ ಪ್ರಸಾದದ ರೂಪದಲ್ಲಿ ನಮಗೆ ಕಲ್ಸಕ್ಕರೆ ಕೂಡ ಸಿಕ್ತು. ಪ್ರಸಾದನ ತಗೊಂಡು ಹೊರಗಡೆ ಬಂದು ನಮಗೆ ಕಾಣಿಸಿದ್ದು ಅಲ್ಲೇ ಮಾಡ್ತಿದ್ದಂಥ ಹೋಮ. ಇವತ್ತು ಹನುಮಾನ್ ಜಯಂತಿ ಆಗಿದ್ದರಿಂದ ಬಹಳ ಕಡೆ ಈ ರೀತಿ ದೇವರನ್ನ ಇಟ್ಟು, ಅಂದರೆ ಆಂಜನೇಯನ ಫೋಟೋನ ಇಟ್ಟು ಹೋಮಗಳನ್ನ ಮಾಡ್ತಾ ಇರ್ತಾರೆ. ಹೋಮಗಳನ್ನ ಯಾವ ಕಾರಣಕ್ಕಾಗಿ ಮಾಡ್ತಾರೆ ಅಂದರೆ ಪರಿಸರದ ಶುದ್ಧೀಕರಣಕ್ಕಾಗಿ, ದೈವಿಕ ಸಂಪರ್ಕಕ್ಕಾಗಿ, ಅಡೆತಡೆಗಳನ್ನ ನಿವಾರಣೆ ಮಾಡಿ ಇಷ್ಟಾರ್ಥಗಳನ್ನೆಲ್ಲ ಸಿದ್ಧಿಯಾಗಲಿ ಅಂತ ಕೂಡ ಮಾಡ್ತಾರೆ. ಅದಲ್ಲದೆ ಶಾಂತಿ ಮತ್ತು ಸಮೃದ್ಧಿ ಸಿಗಲಿ, ಪಾಪ ಪರಿಹಾರ ಆಗಲಿ ಅಂತ ಕೂಡ ಈ ಹೋಮಗಳನ್ನ ಮಾಡ್ತಾರೆ. ನಿಮಗೇನಾದರೂ ಈ ರೀತಿ ಹೋಮಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದಲ್ಲಿ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನಾವು ಹೋಮದ ಪೂರ್ಣಾಹುತಿ ಆಗೋವರೆಗೂ ಕಾಯ್ತಾ ಇದ್ವಿ. ನೋಡಿ, ಇಲ್ಲಿ ಪೂರ್ಣಾಹುತಿಗೋಸ್ಕರ ಎಲ್ಲ ಸಿದ್ಧತೆ ಕೂಡ ನಡೀತಿತ್ತು. ಹೋಮದ ಕೊನೆಯಲ್ಲಿ ಮಾಡುವ ಒಂದು ಪೂಜೆನ ಪೂರ್ಣಾಹುತಿ ಅಂತ ಕರೀತಾರೆ. ಪೂರ್ಣಾಹುತಿ ಅಂದರೇ ಅಂತಿಮ ಅರ್ಪಣೆ ಎಂದು ಅರ್ಥ. ದೇವರುಗಳಿಗೆ ಇದು ಒಂದು ತ್ಯಾಗದ ಅಂತಿಮ ಹಂತವಾಗಿರುತ್ತದೆ. ಈ ಸಮಯದಲ್ಲಿ ಹೋಮದ ಪ್ರಮುಖ ದೇವತೆಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಅರ್ಪಣೆಗಳನ್ನ ಸಮರ್ಪಿಸಲಾಗುತ್ತೆ. ಪೂರ್ಣಾಹುತಿಯಲ್ಲಿ ಸಾಮಾನ್ಯವಾಗಿ ರೇಷ್ಮೆ ಬಟ್ಟೆ, ತುಪ್ಪ, ಅಕ್ಕಿ, ಅರಿಶಿನ ಮತ್ತು ಇತರೆ ಸಾಮಗ್ರಿಗಳನ್ನ ದೇವರಿಗೆ ಅರ್ಪಿಸ್ತಾರೆ. ನೋಡಿ, ಇಲ್ಲಿ ಕೂಡ ನೀವು ಅದನ್ನು ಕಾಣ್ಬೋದು. ಇದು ಎಲ್ಲ ಹೋಮ ಅಥವಾ ಯಜ್ಞಗಳಲ್ಲಿ ಒಂದು ಪ್ರಮುಖ ಭಾಗವಾಗಿದೆ. ಪೂರ್ಣಾಹುತಿಯ ಸಮಯದಲ್ಲಿ ದೇವರಿಗೆ ಅರ್ಪಿಸುವ ಎಲ್ಲ ಸಾಮಗ್ರಿಗಳ ಮೇಲೆ ತುಪ್ಪನ ಹಾಕ್ತಾರೆ. ಏನಕ್ಕೆ ಅಂದರೆ ಪ್ರತಿಯೊಂದು ಹಾಕಿರುವ ಎಲ್ಲ ಸಾಮಗ್ರಿಗಳು ಆ ಹೋಮದಲ್ಲಿ ಬೆರೆತು ಹೋಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಇದನ್ನು ಮಾಡ್ತಾರೆ. ಮುಂದಿನ ಬಾರಿ ನೀವು ಯಾವ್ದಾರ ದೇವಸ್ಥಾನಕ್ಕೆ ಹೋದರೆ ಹೋಮದ ಆರಂಭದಲ್ಲಿ ಇಲ್ಲದೆ ಹೋದ್ರೂ ಈ ಪೂರ್ಣಾಹುತಿಯ ಸಮಯದಲ್ಲಿ ಮಾತ್ರ ಖಂಡಿತವಾಗ್ಲೂ ಇದ್ದು ಅದನ್ನು ಸಂಪೂರ್ಣವಾಗಿ ಒಮ್ಮೆ ನೋಡಿ. ಇದರಿಂದ ನಿಮ್ಮ ಆಸೆ, ಆಕಾಂಕ್ಷೆ, ನಿಮ್ಮ ಬೇಡಿಕೆಗಳು, ನಿಮ್ಮ ಆರೋಗ್ಯ, ಸಂಪತ್ತು, ಯಶಸ್ಸು, ಆಧ್ಯಾತ್ಮಿಕ ಬೆಳವಣಿಗೆ ಕೂಡ ಆಗತ್ತೆ. ಇನ್ನು ಇದನ್ನು ಸೈಂಟಿಫಿಕ್ ಆಗಿ ಹೇಳಬೇಕು ಅಂದರೆ ಈ ಹೋಮ ಮಾಡೋದ್ರಿಂದ ಇದರಲ್ಲಿ ಯೂಸ್ ಮಾಡುವಂಥ ವಿಧ ವಿಧವಾದ ಗಿಡಮೂಲಿಕೆಗಳ ಪರಿಣಾಮದಿಂದ ದೇವಸ್ಥಾನದ ಆವರಣದಲ್ಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಕಾರಾತ್ಮಕ ಶಕ್ತಿಗಳೇನಾದರೂ ಇದ್ದರೆ ಅದು ಕೂಡ ಹೊರಗೆ ಹೋಗುತ್ತದಂತೆ. ಈ ಮಾಹಿತಿ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ನಿಮ್ಮ ಬಂಧು ಮಿತ್ರರೊಂದಿಗೆ ಇದನ್ನು ಖಂಡಿತವಾಗ್ಲೂ ಹಂಚ್ಕೊಳ್ಳಿ. ಇನ್ನು ಈ ಹೋಮ ಎಲ್ಲ ಮುಗಿಸಿದ ನಂತರ ದೇವರಿಗೆ ಮಹಾಮಂಗಳಾರತಿನ ಸಲ್ಲಿಸಲಾಯಿತು. ಇನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹೋಮದ ಭಂಡಾರನ ತಯಾರು ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ಒಂದು ಅಗಲವಾದ ದೊಡ್ಡ ತಟ್ಟೆಯಲ್ಲಿ ವಿಭೂತಿನ ಮೊದಲೇ ಹಾಕಿ ಇಟ್ಕೊಂಡಿದ್ದಾರೆ. ಅದಕ್ಕೆ ದರ್ಬೆನ ನೋಡಿ ಈ ರೀತಿ ಪೂರ್ತಿ ಎಲ್ಲ ಕಡ್ಡಿಗಳು ಸುಡೋವರೆಗೂ ಅದಕ್ಕೆ ತುಪ್ಪನ ಕೂಡ ಹಾಕಿ ಪೂರ್ತಿ ಎಲ್ಲ ಕಡ್ಡಿಗಳು ಸುಟ್ಟು ಕಪ್ಪಾಗೋವರೆಗೂ ಅದನ್ನು ಬಿಡ್ತಾರೆ. ನಂತರ ಈ ಸುಟ್ಟೋಗಿರೋ ಎಲ್ಲ ದರ್ಬೆನ ಪುಡಿ ಪುಡಿ ಮಾಡಿ ಇದಕ್ಕೆ ಹೋಮಕ್ಕೆ ಉಪಯೋಗಿಸಿರುವಂಥ ತುಪ್ಪನ ಕೂಡ ಹಾಕ್ತಾರೆ. ತುಪ್ಪನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದಾಗ ಅದು ಸ್ವಲ್ಪ ವಾಟರಿ ಕನ್ಸಿಸ್ಟೆನ್ಸಿ ಬರುತ್ತೆ. ನಂತರ ಇದನ್ನು ದೇವಸ್ಥಾನದ ಆವರಣದಲ್ಲಿ ಇಟ್ಟಿರ್ತಾರೆ. ಭಕ್ತಾದಿಗಳೆಲ್ಲ ಈ ಹೋಮನ ಒಂದು ಸುತ್ತು ಬಂದು ನಂತರ ಈ ಭಂಡಾರನ ಹಣೆಗಿಟ್ಕೊಂಡು ಮನೆಗೆ ಹೋಗೋ ದೃಶ್ಯನ ನೀವು ಮುಂದೆ ಈ ವಿಡಿಯೋದಲ್ಲಿ ನೋಡ್ಬೋದು. ಕೊನೆಯಲ್ಲಿ ಮಹಾಮಂಗಳಾರತಿ ಕೂಡ ಆಯಿತು. ನಂತರ ಅಲ್ಲೇ ಇಟ್ಟಿದ್ದಂಥ ಕಳಶದ ನೀರನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ನೋಡಿ ಈ ರೀತಿ ಪುರೋಹಿತರು ಭಕ್ತಾದಿಗಳ ಮೇಲೆಲ್ಲ ಹಾಕ್ತಾಯಿದ್ರು. ನಾವು ಕೂಡ ಸ್ವಲ್ಪ ಈ ನೀರನ್ನ ಹಾಕಿಸ್ಕೊಂಡು ನಂತರ ಯಜ್ಞಕುಂಡಕ್ಕೆ ಒಂದು ಪ್ರದಕ್ಷಿಣೆ ಬಂದು ದೇವರಿಗೆ ನಮಸ್ಕಾರ ಮಾಡ್ಕೊಂಡ್ವಿ.
ಇನ್ನು ಅಲ್ಲಿ ಮಿರರ್ ಇಲ್ಲದ ಕಾರಣ ನಾವು ಒಬ್ರಿಗೊಬ್ಬರು ಈ ಭಂಡಾರನ ಹಣೆಗಿಟ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ವಿ. ಇನ್ನು ನಾನು ಮೊದಲೇ ಹೇಳ್ದಂಗೆ ಈ ದೇವಸ್ಥಾನದಲ್ಲಿ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿ ಹಂಚ್ತಾಯಿದ್ರು. ನಮಗೂ ಕೂಡ ಕೇಸರಿಬಾತು ಹಾಗೆ ಕಲಸಿದ ಗೊಜ್ಜು ಅವಲಕ್ಕಿ ಅನ್ನ ಕೂಡ ಸಿಕ್ತು. ನೀವು ಕೂಡ ಯಾವ ದೇವಸ್ಥಾನನ ಭೇಟಿ ಮಾಡಿದ್ರಿ ಹಾಗೆ ಏನು ಪ್ರಸಾದ ತಿಂದ್ರಿ ಅಂತ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಕೊನೆಯದಾಗಿ ನಮ್ಮ ಇವತ್ತಿನ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.